ಕನ್ನಡ ನಾಡು ಕಂಡಂತಹ ಮೇರು ನಟ ಡಾಕ್ಟರ್ ವಿಷ್ಣುವರ್ಧನ್. ಕಲಾ ಸೇವೆಗೆಂದೇ ಬದುಕನ್ನು ಮುಡಿಪಾಗಿಟ್ಟಿದ್ದ ವಿಷ್ಣುದಾದ ತಮ್ಮ 37 ವರ್ಷಗಳ ಸಿನಿ ಪಯಣದಲ್ಲಿ 220ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿದರು. ಹಿಂದಿ, ತಮಿಳು, ತೆಲುಗು ಹಾಗೆ ಮಲಯಾಳಂನಲ್ಲೂ ಕೂಡ ಮಿಂಚಿದ್ರು. ಜೀವನದ ಕೊನೆಯ ಕ್ಷಣದವರೆಗೂ ಕೂಡ ಬಣ್ಣ ಹಚ್ಚಿದ್ದ ಸಾಹಸ ಸಿಂಹನ ಸಾವಿನ ನಂತರದ ದಿನಗಳು ಮಾತ್ರ ನೆಮ್ಮದಿಯಾಗಿಲ್ಲ. ಸಮಾಧಿ ವಿಚಾರ ಸದ್ದು ಮಾಡ್ತಾನೇ ಇದೆ. ಇದೀಗ ಸರ್ಕಾರ ಮಧ್ಯಪ್ರವೇಶಿಸಿದ್ದು ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ಏನಾಗಿದೆ ಅನ್ನೋ ಬಗ್ಗೆ ಮಾಹಿತಿಯನ್ನು ಕೊಡ್ತೇವೆ. ದಯವಿಟ್ಟು ಸುದ್ದಿಯಾನವನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಭಾರತೀಯ ಚಿತ್ರರಂಗದಲ್ಲಿ ಸದ್ದು ಮಾಡಿದ್ದ ಡಾಕ್ಟರ್ ವಿಷ್ಣುವರ್ಧನ್ 2009 ಡಿಸೆಂಬರ್ 30ರಂದು ವಿಧಿವಶರಾಗಿದ್ದರು. ಅವರು ಇಹಲೋಕ ತ್ಯಜಿಸಿದ 1.5 ದಶಕವೇ ಕಳೆದರೂ ಕೂಡ ಸಮಾಧಿ ಸಮರಕ್ಕೆ ಮಾತ್ರ ತೆರೆ ಬಿದ್ದಿಲ್ಲ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಇತ್ತೀಚೆಗಷ್ಟೇ ಉತ್ತರಹಳ್ಳಿ ರಸ್ತೆಯಲ್ಲಿರುವಂಥ ಅಭಿಮಾನ್ ಸ್ಟುಡಿಯೋದಲ್ಲಿದ್ದಂಥ ಡಾಕ್ಟರ್ ವಿಷ್ಣುವರ್ಧನ್ ಸಮಾಧಿಯನ್ನು ರಾತ್ರೋರಾತ್ರಿ ನೆಲಸಮ ಮಾಡಲಾಗಿತ್ತು. ಇದು ದಾದ ಅಭಿಮಾನಿಗಳ ಆಕ್ರೋಶಕ್ಕೂ ಕೂಡ ಕಾರಣ ಆಗಿತ್ತು. ಅಷ್ಟೇ ಅಲ್ಲ, ಚಂದನವನದ ಕಲಾವಿದರು ಕೂಡ ಅಸಮಾಧಾನ ಹೊರಹಾಕಿದ್ರು. ಅದರಲ್ಲೂ ಕಿಚ್ಚ ಸುದೀಪ್ ಅಂತೂ ವಿಷ್ಣು ಸಮಾಧಿಗಾಗಿ ಯಾರ ಬಳಿಯೂ ಕೂಡ ಭಿಕ್ಷೆ ಬೇಡೋದು ಬೇಡ ಅಂತ ಗುಡುಗಿದ್ರು. ಹಾಗೆ ವಿಷ್ಣುವರ್ಧನ್ಗಾಗಿ 1/2 ಎಕರೆ ಜಾಗವನ್ನು ಖರೀದಿ ಮಾಡಿದ್ದು 25 ಅಡಿ ಪುತ್ಥಳಿ ನಿರ್ಮಾಣಕ್ಕೆ ದಾದಾ ಜನ್ಮದಿನದಂದೇ ಅಡಿಗಲ್ಲು ಹಾಕುವಂಥ ಸುದ್ದಿ ಹೊರಬಿದ್ದಿತ್ತು. ಈ ಎಲ್ಲ ಬೆಳವಣಿಗೆಗಳ ನಡುವೆ ಸರ್ಕಾರ ದಿಟ್ಟ ಹೆಜ್ಜೆಯನ್ನು ಇಟ್ಟಿದೆ. ಅಭಿಮಾನ್ ಸ್ಟುಡಿಯೋದ ಜಾಗ ಅರಣ್ಯ ಪ್ರದೇಶವೆಂದು ಆದೇಶ. ಬೆಂಗಳೂರಿನ ಅಭಿಮಾನ್ ಸ್ಟುಡಿಯೋದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿ ಜಾಗವನ್ನು ಮಾರಾಟ ಮಾಡೋಕೆ ಸಂಚು ನಡೆದಿತ್ತು. ಇದೀಗ ಇದಕ್ಕೆ ಸರ್ಕಾರ ಬ್ರೇಕ್ ಹಾಕಿದೆ. ಅಭಿಮಾನ್ ಸ್ಟುಡಿಯೋ ಹಾಗೆ ವಿಷ್ಣುವರ್ಧನ್ ಸಮಾಧಿಯೂ ಕೂಡ ಇದ್ದಂಥ ಜಾಗವನ್ನು ಈಗ ಸರ್ಕಾರ ಅರಣ್ಯ ಪ್ರದೇಶ ಎಂದು ಆದೇಶವನ್ನು ಹೊರಡಿಸಿದೆ. ಹಾಗೆ ಸರ್ಕಾರದ ಈ ನಡೆಗೆ ಕಾರಣ ಕೂಡ ಇದೆ. 1970ರಲ್ಲಿ ಅಂದಿನ ಕರ್ನಾಟಕ ಸರ್ಕಾರವು ನಟ ಬಾಲಕೃಷ್ಣ ಅವರಿಗೆ ಬೆಂಗಳೂರಿನ ಹೊರವಲಯದಲ್ಲಿರುವಂಥ 20 ಎಕರೆ ಜಮೀನನ್ನು ನೀಡಿತ್ತು. ಅದನ್ನು ಅಭಿಮಾನ್ ಸ್ಟುಡಿಯೋ ಕೆಲಸಗಳಿಗೆ ಬಳಸಿಕೊಳ್ಬೇಕು, ಅದನ್ನು ಬಿಟ್ಟು ಬೇರೆ ಎಲ್ಲಿಯೂ ಕೂಡ ಬಳಸಿಕೊಳ್ಬಾರ್ದು ಅಂತ ಆದೇಶವನ್ನು ನೀಡಿತ್ತು. 2009ರಲ್ಲಿ ಅಲ್ಲಿಯೇ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಂತ್ಯಕ್ರಿಯೆ ಮಾಡಲಾಗಿತ್ತು. ಆದರೆ ಇತ್ತೀಚೆಗೆ ಅಂತ್ಯಕ್ರಿಯೆ ಮಾಡಿದ್ದ ಜಾಗದಲ್ಲಿದ್ದ ಸ್ಮಾರಕವನ್ನು ನಾಶ ಮಾಡಲಾಗಿತ್ತು. ಅಲ್ಲಿ ವಿಷ್ಣು ಅವರ ಸಮಾಧಿ ಇತ್ತು ಎನ್ನುವಂಥ ಕುರುಹುಗಳೇ ಇರಲಿಲ್ಲ. ಸಮಾಧಿ ಒಡೆದ ವಿಚಾರ ತಿಳಿದು ವಿಷ್ಣು ಅಭಿಮಾನಿಗಳು ಸಿಟ್ಟಾಗಿದ್ರು. ಪ್ರತಿಭಟನೆಗಳು ಕೂಡ ನಡೆದಿದ್ವು. ಈ ಎಲ್ಲ ಹಗ್ಗ ಜಗ್ಗಾಟಗಳ ಬಳಿಕ ಈ ಜಾಗವನ್ನು ಸರ್ಕಾರ ವಶಕ್ಕೆ ಪಡೆದಿದೆ. ಆ್ಯಕ್ಚುಲಿ ಬಾಲಕೃಷ್ಣ ಅವರ ಮೊಮ್ಮಗ ಕಾರ್ತಿಕ್ ಅಭಿಮಾನ್ ಸ್ಟುಡಿಯೋದ ಜಾಗವನ್ನು ಮಾರಾಟ ಮಾಡೋಕ್ಕೆ ಮುಂದಾಗಿದ್ರು ಎನ್ನಲಾಗಿದೆ. 1 ಎಕರೆಗೆ 14 ಕೋಟಿ ರೂಪಾಯಿ ಹಾಗೆ 37 ಲಕ್ಷಕ್ಕೆ ಮಾರಾಟ ಮಾಡಲು ಅಗ್ರಿಮೆಂಟನ್ನು ಮಾಡಿಕೊಂಡಿದ್ರು. ಅಂದರೆ 10 ಎಕರೆಗೆ 144 ಕೋಟಿ ರೂಪಾಯಿಗೆ ಮಾರಾಟಕ್ಕೆ ಪ್ಲ್ಯಾನ್ ನಡೆದಿತ್ತು. ಹೀಗಾಗಿ ವಿಷ್ಣು ಅವರ ಸಮಾಧಿಯನ್ನು ಕೆಡವಲಾಗಿದೆ ಎನ್ನುವಂಥ ಆರೋಪ ಕೇಳಿಬಂದಿತ್ತು. ಇದೀಗ ಸರ್ಕಾರ ಅಭಿಮಾನ್ ಸ್ಟುಡಿಯೋವನ್ನು ಮುಟ್ಟುಗೋಲು ಹಾಕಿಕೊಂಡು ಆ ಜಾಗವನ್ನು ಪುನಃ ವಶಕ್ಕೆ ಪಡೆಯುವಂಥ ನಿರ್ಧಾರವನ್ನು ಮಾಡಿದೆ. ಒಟ್ನಲ್ಲಿ ಅಭಿಮಾನ್ ಸ್ಟುಡಿಯೋ ಇರುವ ಜಮೀನನ್ನು ಸರ್ಕಾರ ಈಗ ಅರಣ್ಯ ಪ್ರದೇಶ ಎಂದು ಘೋಷಣೆ ಮಾಡಿದೆ. ಆದೇಶ ಕೂಡ ಹೊರಡಿಸಲಾಗಿದೆ. ಇಡೀ ಅಭಿಮಾನ್ ಸ್ಟುಡಿಯೋದ ಜಮೀನನ್ನು ಸರ್ಕಾರ ಮತ್ತೆ ವಾಪಸ್ ಪಡೆಯೋಕೆ ತಯಾರಿಯನ್ನು ಮಾಡ್ಕೊಳ್ತಾ ಇದೆ. ಆದರೆ ಈಗ ಇರುವಂಥ ಪ್ರಶ್ನೆ ಅಂದರೆ ವಿಷ್ಣುದಾದರ ಸಮಾಧಿ ವಿವಾದ ಮುಗಿಯೋದೇ ಇಲ್ವಾ ಅನ್ನೋದು. ಯಾಕಂದರೆ ಸರ್ಕಾರ ವಶಕ್ಕೆ ಪಡೆಯೋದ್ರಿಂದ ಮುಂದೆ ಯಾವ ನಿರ್ಧಾರವನ್ನು ಕೈಗೊಳ್ಳುತ್ತೆ ಅನ್ನೋದನ್ನು ಕೂಡ ಹೇಳೋಕ್ಕಾಗಲ್ಲ. ಅಲ್ಲಿಗೆ ವಿಷ್ಣು ಅಭಿಮಾನಿಗಳಿಗೂ ಕೂಡ ಮತ್ತೆ ನೆಮ್ಮದಿ ಇಲ್ಲದಂತಾಗಿದೆ. ನಮಸ್ಕಾರ.